ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ನಮ್ಮ ಭಾರತದಲ್ಲಿ ಕೆಲವು ಸಾವಿರಾರು ಕೋಟೆಗಳಿವೆ. ಅವುಗಳಲ್ಲಿ ಕೆಲವು ಪ್ರಾಚೀನ ಕೋಟೆಗಳು ಕೂಡ ಇವೆ. ಅಂತಹ ಪ್ರಾಚೀನ ಕೋಟೆಗಳಲ್ಲಿ ಕೆಲವು ಕೋಟೆಗಳಲ್ಲಿ ಬಹಳಷ್ಟು ಖಜಾನೆ ಕೂಡ ಇದೆ. ಸೊ ಈಗ ನಾನು ಹೇಳುವ ಕೋಟೆಗಳಲ್ಲಿ ಒಬ್ಬ ರಾಜ ಸ್ವತಃ ತನ್ನ ಕೈಯಿಂದಲೇ ತನ್ನ ಹೆಂಡತಿಯ ತಲೆಯನ್ನ ಕತ್ತರಿಸಿದ ಕೋಟೆ ಕೂಡ ಇದೆ. ನಮ್ಮ ಭಾರತದಲ್ಲಿ ಇಂತಹ ಕೋಟೆಗಳು ಬಹಳಷ್ಟಿವೆ. ಅವುಗಳಲ್ಲಿ ಕೆಲವು ಮುಖ್ಯವಾದ ಕೋಟೆಗಳ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಸೊ ಈ ವಿಡಿಯೋದಲ್ಲಿ ಭಾರತದಲ್ಲಿರುವ 10 ರಹಸ್ಯಕರವಾಗಿರುವ ಕೋಟೆಗಳ ಬಗ್ಗೆ ಹೇಳ್ತೀನಿ. ಅವುಗಳ ಬಗ್ಗೆ ತಿಳಿದುಕೊಂಡು ವಿಜ್ಞಾನಿಗಳು ಕೂಡ ಆಶ್ಚರ್ಯರಾಗಿದ್ದಾರೆ. ಇವುಗಳಲ್ಲಿ ಒಂದು ಕೋಟೆಯನ್ನ ಭಾರತದ ಗವರ್ಮೆಂಟ್ ಕೂಡ ಹಾಂಟೆಡ್ ಪ್ಲೇಸ್ ಆಗಿ ಅಂದ್ರೆ ದೆವ್ವಗಳಿರುವ ಕೋಟೆಯಾಗಿ ಪ್ರಕಟಿಸಿದೆ. ಆದ್ರಿಂದ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರಲಿದೆ. ಮಿಸ್ ಮಾಡದ ಕೊನೆವರೆಗೂ ನೋಡಿ. ಹಾಗೆ ವಿಡಿಯೋ ಇಷ್ಟವಾಗಿದ್ರೆ ತಪ್ಪದೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮನ್ನ ಸಪೋರ್ಟ್ ಮಾಡೋದನ್ನ ಮಾತ್ರ ಮರಿಬೇಡಿ. ಸೊ ಲೇಟ್ ಮಾಡದೆ ಲೆಟ್ಸ್ ಗೆಟ್ ಇಟ್ ದ ವಿಡಿಯೋ. ನಂಬರ್ 1, ಗರ್ಕುಂದರ್ ಫೋರ್ಟ್. ಫ್ರೆಂಡ್ಸ್, ಒಂದು ಕೋಟೆಯನ್ನ 50 ಜನ ನೋಡೋಕೆ ಹೋಗಿ ಮಾಯವಾಗಿದ್ದಾರೆ ಅಂದ್ರೆ ನೀವೇನಂತೀರಾ? ಹೌದು, ಈ ರೀತಿ ಒಂದ್ಸಲ ನಡೆದಿದೆ. ಉತ್ತರ ಪ್ರದೇಶದಲ್ಲಿರುವ ಈ ಗರ್ಕುಂದರ್ ಕೋಟೆಯಲ್ಲಿ ಅದೇ ರೀತಿ ನಡೆದಿದೆ. ಅಷ್ಟೇ ಅಲ್ಲದೆ ಈ ಕೋಟೆಯನ್ನ ಯಾರು ನಿರ್ಮಿಸಿದ್ದಾರೆ ಎಂಬ ವಿಷಯವೂ ಕೂಡ ಇಂದಿಗೂ ಯಾರಿಗೂ ಗೊತ್ತಿಲ್ಲ. ಆದ್ರೆ ಈ ಕೋಟೆಯನ್ನ ನಿರ್ಮಿಸಿ ಸರಿಸುಮಾರು 1500ರಿಂದ 2000 ವರ್ಷಗಳು ಕಳೆದು ಹೋಗಿದೆ ಎಂದು ಒಂದು ರಿಸರ್ಚ್ ನಲ್ಲಿ ತಿಳಿದು ಬಂದಿದೆ. ಇದು ರಕ್ಷಣೆಗೋಸ್ಕರ ನಿರ್ಮಾಣಗೊಂಡ ಒಂದು ಕೋಟೆ. ಈ ಕೋಟೆ ಅಲ್ಲಿಗೆ ಹೋದವರನ್ನ ಗೊಂದಲದಲ್ಲಿ ಬೀಳಿಸುತ್ತೆ. ಇದು ಸರಿಸುಮಾರು 4ರಿಂದ 5 ಕಿಲೋಮೀಟರ್ ದೂರದಿಂದ ಕೂಡ ಕಾಣಿಸುತ್ತೆ. ಆದ್ರೆ ಇದಕ್ಕೆ ಹತ್ತಿರ ಹೋಗ್ತಾ ಇದ್ದಂತೆ ಈ ಕೋಟೆ ಸಡನ್ ಆಗಿ ಅದೃಶ್ಯವಾಗಿ ಬಿಡುತ್ತಂತೆ. ದೂರದಿಂದ ನೋಡಿದಾಗ ಈ ಕೋಟೆಗೆ ಯಾವ ದಾರಿ ಕಾಣುತ್ತೋ ಆ ದಾರಿಯ ಮೂಲಕ ಹೋದ್ರೆ ನಾವು ಆ ಕೋಟೆಗೆ ಅಲ್ಲದೆ ಬೇರೆ ಇನ್ಯಾವುದೋ ಜಾಗಕ್ಕೆ ಹೋಗ್ತೀವಿ. ಈ ಕೋಟೆಯನ್ನ ಸೇರೋಕೆ ಇನ್ನೊಂದು ಮಾರ್ಗವೂ ಕೂಡ ಇದೆ. ಇದು ಭಾರತದಲ್ಲಿರುವ ರಹಸ್ಯಕರವಾದ ಕೋಟೆಗಳಲ್ಲಿ ಒಂದು. ಇಲ್ಲಿ ವಾಸಿಸುವ ಜನ ಹೇಳ್ತಾ ಇರೋದನೆಂದ್ರೆ ಬಹಳಷ್ಟು ವರ್ಷಗಳ ಮುಂಚೆ ಇದಕ್ಕೆ ಹತ್ತಿರವಿರುವ ಊರಿನಲ್ಲಿ ಒಂದು ದೊಡ್ಡ ಮದುವೆಯ ಮೆರವಣಿಗೆ ನಡೆದಿತ್ತು ಎಂದು, ಆಗ ಆ ಮೆರವಣಿಗೆಯಲ್ಲಿ ಇರುವವರು ಈ ಕೋಟೆಯ ಒಳಗಡೆ ಹೋಗಿದ್ದಾರೆ ಎಂದು, ನಂತರ ಇದರ ಒಳಗಡೆ ಹೋದ ಅವರು ವಿಚಿತ್ರವಾಗಿ ಕಾಣಿಸದ ಹಾಗೆ ಮಾಯವಾಗಿದ್ದಾರೆ ಎಂದು ಹೇಳ್ತಾ ಇರ್ತಾರೆ. ಇನ್ನು ಕೆಲವು ಜನರು ಈ ಕೋಟೆಯಲ್ಲಿ ಖಜಾನೆ ಇದೆ ಎಂದು, ಅದನ್ನ ಹುಡುಕುವ ಪ್ರಯತ್ನದಲ್ಲಿ ಬಹಳಷ್ಟು ಜನ ಸತ್ತು ಹೋಗಿದ್ದಾರೆ ಎಂದು, ಆ ಖಜಾನೆ ಇಂದಿಗೂ ಕೂಡ ಯಾರಿಗೂ ಸಿಕ್ಕಿಲ್ಲ ಎಂದು ಕೂಡ ಹೇಳ್ತಾ ಇರ್ತಾರೆ. ನಂಬರ್ 2, ಆಸಿರ್ಗರ್ ಫೋರ್ಟ್. ಆಸಿರ್ಗರ್ ಎಂಬ ಈ ರಹಸ್ಯಕರವಾದ ಕೋಟೆ ಮಧ್ಯಪ್ರದೇಶದಲ್ಲಿದೆ. ಮೊಘಲರ ಬಾದ್ಶಾ ಆಗಿರುವ ಅಕ್ಬರ್ ಈ ಕೋಟೆಯನ್ನ ಸ್ವಂತ ಮಾಡಿಕೊಳ್ಬೇಕು ಎಂದು ಬಹಳಷ್ಟು ಪ್ರಯತ್ನಗಳನ್ನು ಕೂಡ ಮಾಡ್ತಾನೆ. ಇದಕ್ಕಾಗಿ ಆತ ಬಹಳಷ್ಟು ಯುದ್ಧಗಳನ್ನು ಕೂಡ ಮಾಡಿದ್ದಾನೆ. ಆದ್ರೆ ಆತನಿಗೆ ಈ ಕೋಟೆಯನ್ನ ಸ್ವಂತ ಮಾಡಿಕೊಳ್ಳೋಕೆ ಮಾತ್ರ ಆಗಲ್ಲ. ಈ ಕೋಟೆಯ ಬಗ್ಗೆ ಇಂದಿಗೂ ಕೂಡ ಬಹಳಷ್ಟು ತಿಳಿಯದ ರಹಸ್ಯಗಳು ಅಡಗಿವೆ. ಇವುಗಳಲ್ಲಿ ಈ ಕೋಟೆಯ ಬಗ್ಗೆ ಒಂದು ಅದ್ಭುತವಾದ ರಹಸ್ಯವಿದೆ. ಅದೇನಂದ್ರೆ ಈ ಕೋಟೆಯಲ್ಲಿ ಒಂದು ಶಿವನ ಮಂದಿರವಿದೆ. ಇಲ್ಲಿರುವ ಪ್ರಜೆಗಳು ಹೇಳ್ತಾ ಇರೋದೇನಂದ್ರೆ ಪ್ರತಿದಿನ ಬೆಳಗಿನ ಸಮಯದಲ್ಲಿ ಅಂದ್ರೆ ಈ ಕೋಟೆಯ ದ್ವಾರವನ್ನ ತೆಗೆಯುವ ಮುಂಚೆಯೇ ಯಾರೋ ಒಬ್ಬ ವ್ಯಕ್ತಿ ಈ ಕೋಟೆಯ ಒಳಗಡೆ ಬಂದು ಮಹಾಶಿವನನ್ನ ಪೂಜಿಸಿ ಹೋಗ್ತಾನೆ ಎಂದು ಹೇಳ್ತಾರೆ. ಆ ವ್ಯಕ್ತಿ ಮತ್ಯಾರೂ ಅಲ್ಲ, ಮಹಾಭಾರತದಲ್ಲಿರುವ ಅಶ್ವತ್ಥಾಮನಿ ಎಂದು ಕೂಡ ಹೇಳ್ತಾರೆ. ಈತ ಮಹಾಭಾರತದಲ್ಲಿ ಶ್ರೀಕೃಷ್ಣನ ಮೂಲಕ ಶಾಪವನ್ನ ಪಡೆದ ನಂತರ ಇಂದಿಗೂ ಕೂಡ ಕಲಿಯುಗದಲ್ಲಿ ಜೀವಂತವಾಗಿದ್ದಾನೆ ಎಂದು, ಕಲಿಯುಗ ಅಂತ್ಯವಾದ ನಂತರವೇ ಆತ ಮರಣಿಸ್ತಾನೆ ಎಂದು ಹೇಳಲಾಗುತ್ತೆ. ನಂಬರ್ 3, ದ ಸುಜನ್ಪುರ್ ಟಿರಾ ಫೋರ್ಟ್. ಈ ಕೋಟೆಯನ್ನ ಖಜಾನೆ ಕೋಟೆ ಎಂದು ಕೂಡ ಕರೆಯಲಾಗುತ್ತೆ. ಯಾಕಂದ್ರೆ ಇದರಲ್ಲಿ ಬಹಳಷ್ಟು ಖಜಾನೆ ಅಡಗಿದೆ. ಈ ಕೋಟೆಯನ್ನ 1758ರಲ್ಲಿ ಅಭಯ್ ಚಂದ್ ಎಂಬ ರಾಜ ನಿರ್ಮಿಸಿದ್ದಾನೆ. ಇದಾದ ನಂತರ ಸಂಸಾರ್ ಚಂದ್ ಇದನ್ನ ಆಳಿದಾನೆ. ಆ ಸಮಯದಲ್ಲಿ ಆತನ ಹತ್ತಿರವಿರುವ ವಜ್ರ ವೈಡೂರ್ಯಗಳನ್ನ ಈ ಕೋಟೆಯಲ್ಲಿ ಎಲ್ಲೋ ಬಚ್ಚಿಟ್ಟಿದ್ದಾರೆ ಎಂದು, ಅದನ್ನ ಇಂದಿಗೂ ಕೂಡ ಯಾರಿಗೂ ಕಂಡುಕೊಳ್ಳೋಕೆ ಆಗಿಲ್ಲ ಎಂದು ಕೂಡ ಹೇಳ್ತಾ ಇರ್ತಾರೆ. ಈ ಕೋಟೆಯ ಒಳಗಡೆ 5 ಕಿಲೋಮೀಟರ್ ಉದ್ದವಿರುವ ಒಂದು ಸುರಂಗ ಮಾರ್ಗವಿದೆ ಎಂದು, ಆ ಸುರಂಗದಲ್ಲಿ ಈ ಖಜಾನೆ ಇರುತ್ತೆ ಎಂದು ಹೇಳ್ತಾ ಇರ್ತಾರೆ. ಆದ್ರೆ ಇಂದಿಗೂ ಕೂಡ ಈ ಸುರಂಗದ ಕೊನೆಯ ಭಾಗದವರೆಗೆ ಯಾರಿಗೂ ಸೇರಿಕೊಳ್ಳೋಕೆ ಆಗಿಲ್ಲ. ಈ ಸುರಂಗ ತುಂಬಾ ಕತ್ತಲಿನಿಂದ ಕೂಡಿರೋದ್ರಿಂದ ಯಾರಿಗೂ ಅದರ ಒಳಗಡೆ 100 ಮೀಟರ್ಗಳಿಗಿಂತ ಜಾಸ್ತಿ ಹೋಗೋಕೆ ಆಗ್ತಾ ಇಲ್ಲ. ಈ ಜಾಗದಲ್ಲಿ ಮೊಘಲರು ಕೂಡ ಖಜಾನೆಯನ್ನ ಹುಡುಕೋಕೆ ಬಹಳಷ್ಟು ಪ್ರಯತ್ನಗಳನ್ನ ಮಾಡ್ತಾರೆ. ಆದ್ರೆ ಅವರಿಗೂ ಕೂಡ ಆ ಖಜಾನೆಯ ಯಾವುದೇ ರೀತಿಯ ಮಾಹಿತಿ ಸಿಗಲ್ಲ. ಹಾಗಾದ್ರೆ ಒಂದು ವೇಳೆ ನಿಮ್ಗೆ ಆ ಚಾನ್ಸ್ ಬಂದ್ರೆ ಏನ್ ಮಾಡ್ತೀರಾ ಎಂಬುದನ್ನ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ನಂಬರ್ 4, ಚಿತ್ತೋರ್ಗರ್ ಫೋರ್ಟ್. ಈ ಕೋಟೆ ರಾಜಸ್ಥಾನದ ಚಿತ್ತೋರ್ಗರ್ ನಲ್ಲಿದೆ. ಈ ಚಿತ್ತೋರ್ಗರ್ ನಲ್ಲಿ ಬಹಳಷ್ಟು ಪ್ರಾಚೀನ ಕೋಟೆಗಳಿರುತ್ತವೆ. ಇವು ಸರಿಸುಮಾರು 700 ಎಕರೆಗಳಲ್ಲಿ ಇರುತ್ತವೆ. ಈ ಕೋಟೆಯ ಮೇಲೆ ಸರಿಸುಮಾರು 3 ಬಾರಿ ಆಕ್ರಮಣ ನಡೆದಿದೆ. ಮೊದಲ ಬಾರಿ ಇದನ್ನ ಅಲ್ಲಾವುದ್ದೀನ್ ಖಿಲ್ಜಿ ಆಕ್ರಮಿಸ್ತಾನೆ. 2ನೇ ಬಾರಿ ಬಹದ್ದೂರ್ ಶಾ ಇದನ್ನ ಆಕ್ರಮಿಸ್ತಾನೆ. ನಂತರ 3ನೇ ಬಾರಿ ಮೊಘಲರು ಆಕ್ರಮಿಸ್ತಾರೆ. ಈ ಕೋಟೆಯಲ್ಲಿ ರಾಣಿ ಪದ್ಮಿನಿ ವಾಸವಿದ್ರು ಎಂದು ಕೂಡ ಹೇಳ್ತಾ ಇರ್ತಾರೆ. ನಂಬರ್ 5, ರೈಸನ್ ಫೋರ್ಟ್. ಈ ಕೋಟೆ ಮಧ್ಯಪ್ರದೇಶದ ಭೂಪಾಲ್ ನಲ್ಲಿದೆ. ಈ ಕೋಟೆಯ ಬಗ್ಗೆ ಯಾವಾಗಲೂ ಒಂದು ಆಸಕ್ತಿಕರವಾದ ವಿಷಯ ಕೇಳಿ ಬರ್ತಾ ಇರುತ್ತೆ. ಅದೇನಂದ್ರೆ ಈ ಪ್ರಾಂತ್ಯವನ್ನ ಆಳಿದ ರಾಜ ಈ ಕೋಟೆಯಲ್ಲಿ ಸ್ವತಃ ತನ್ನ ಕೈಯಿಂದಲೇ ತನ್ನ ಹೆಂಡತಿಯ ತಲೆಯನ್ನ ಕತ್ತರಿಸಿದ್ದಾನೆ ಎಂದು. ಈ ಕೋಟೆಯನ್ನ 1280ರಲ್ಲಿ ನಿರ್ಮಿಸಿದ್ದಾರೆ. ಆ ಸಮಯದಲ್ಲಿ ಈ ಕೋಟೆಯನ್ನ ರಾಜ ಪುರನ್ಮಾಲ್ ನಿರ್ಮಿಸಿದ್ದಾರೆ. ತನ್ನ ಹೆಂಡತಿ ತನ್ನನ್ನ ಮೋಸ ಮಾಡಿರೋದ್ರಿಂದ ಆತ ತನ್ನ ಹೆಂಡತಿಯ ತಲೆಯನ್ನ ಕತ್ತರಿಸಿದ್ದಾನೆ ಎಂದು ಹೇಳಲಾಗುತ್ತೆ. ಇಲ್ಲಿನ ರಾಜಸೇನೆಯ ಹತ್ರ ಎಂತಹ ಕಲ್ಲು ಇತ್ತು ಅಂದ್ರೆ ಅದು ಕಬ್ಬಿಣವನ್ನು ಕೂಡ ಬಂಗಾರವನ್ನಾಗಿ ಮಾಡ್ತಾ ಇತ್ತಂತೆ. ಆಗಿನ ಸಮಯದಲ್ಲಿ ಈ ಕಲ್ಲಿಗಾಗಿ ಬಹಳಷ್ಟು ಯುದ್ಧಗಳು ಕೂಡ ನಡೆದಿವೆ ಎಂದು, ಆ ಯುದ್ಧದಲ್ಲಿ ಕೊನೆಗೆ ಈ ರಾಜ ಸೋತು ಹೋಗಿದ್ದಾನೆ ಎಂದು ಹೇಳ್ತಾ ಇರ್ತಾರೆ. ಇದರಿಂದ ಆತ ಆ ಕಲ್ಲನ್ನು ಒಂದು ಕಾಲುವೆಯಲ್ಲಿ ಬಿಸಾಕ್ತಾನೆ. ಆ ಕಲ್ಲು ಇಂದಿಗೂ ಕೂಡ ಯಾರಿಗೂ ಸಿಕ್ಕಿಲ್ಲವೆಂದು ಒಂದು ರಿಸರ್ಚ್ ನಲ್ಲಿ ತಿಳಿದು ಬರುತ್ತೆ.
ನಂಬರ್ 6 ಶೇರ್ಗರ್ ಫೋರ್ಟ್. ಈ ಕೋಟೆ ಬಿಹಾರ್ ರಾಜ್ಯದ ರಹತ ಜಿಲ್ಲೆಯಲ್ಲಿದೆ. ಇಲ್ಲಿ ಕೆಲವು ನೂರಾರು ಸುರಂಗ ಮಾರ್ಗಗಳಿವೆ. ಕೈಮೂರು ಬೆಟ್ಟದ ಮೇಲೆ ಇರುವ ಈ ಕೋಟೆ ಉಳಿದ ಎಲ್ಲಾ ಕೋಟೆಗಳಿಗಿಂತ ತುಂಬಾ ವಿಚಿತ್ರವಾಗಿರುತ್ತೆ. ಇದನ್ನ ಹೇಗೆ ನಿರ್ಮಿಸಿದ್ದಾರೆ ಅಂದ್ರೆ ಹೊರಗಡೆಯಿಂದ ಇದನ್ನ ಯಾರು ಕೂಡ ನೋಡೋಕಾಗಲ್ಲ. ಯಾಕೆಂದ್ರೆ 3 ದಿಕ್ಕಿನಲ್ಲಿ ಕಾಡೆ ಇರುತ್ತೆ, ಇನ್ನೊಂದು ಕಡೆ ದುರ್ಗಾವತಿ ನದಿ ಇರುತ್ತೆ. ಈ ಕೋಟೆಯ ಒಳಗಡೆ ಪ್ರವೇಶಿಸುವುದಕ್ಕೆ ಒಂದು ಸುರಂಗ ಮಾರ್ಗವಿರುತ್ತೆ. ಒಂದು ವೇಳೆ ಆ ಸುರಂಗ ಮಾರ್ಗ ಮುಚ್ಚಿಕೊಂಡ್ರೆ ಈ ಕೋಟೆಗೆ ಹೋಗುವುದು ಅಸಾಧ್ಯ. ಈ ಕೋಟೆಯ ಒಳಗಡೆ ಬಹಳಷ್ಟು ಖಜಾನೆ ಅಡಗಿದೆ ಎಂದು ಕೂಡ ಹೇಳ್ತಾ ಇರ್ತಾರೆ. ಆದ್ರೆ ಅದು ಇಂದಿನವರೆಗೂ ಕೂಡ ಯಾರಿಗೂ ಸಿಕ್ಕಿಲ್ಲ. ಈ ಕೋಟೆಯಲ್ಲಿರುವ ಎಲ್ಲಾ ಸುರಂಗ ಮಾರ್ಗಗಳು ಒಂದೇ ಒಂದು ಸುರಂಗ ಮಾರ್ಗಕ್ಕೆ ಕೊನೆಯಲ್ಲಿ ಕನೆಕ್ಟ್ ಆಗುತ್ತವೆ. ಆದ್ರೆ ಜನರು ಈ ಸುರಂಗದೊಳಗಡೆ ಹೋಗೋಕು ಕೂಡ ಇಂದಿಗೂ ಭಯ ಪಡ್ತಾ ಇರ್ತಾರೆ. ನಂಬರ್ 7 ಶನಿವಾರ್ ವಾಡ. ಈ ಕೋಟೆ ಮಹಾರಾಷ್ಟ್ರದ ಪುಣೆಯಲ್ಲಿದೆ. 1773ರಲ್ಲಿ ಇಲ್ಲಿನ ರಾಜನಾಗಿರುವ ನಾರಾಯಣ್ ರಾವ್ ತುಂಬಾ ಚಿಕ್ಕ ವಯಸ್ಸಿನಲ್ಲಿ ಸತ್ತೋಗ್ತಾರೆ. ಅದು ಕೂಡ ಆತನ ಕುತ್ತಿಗೆಯನ್ನ ಕೊಯ್ದು ಸಾಯಿಸ್ತಾರೆ. ಆತನನ್ನ ಸಾಯಿಸೋಕೆ ಆತನ ಚಿಕ್ಕಪ್ಪ ಪ್ಲಾನ್ ಮಾಡಿರ್ತಾನೆ. ಅದಕ್ಕಾಗಿಯೇ ಇಂದಿಗೂ ಕೂಡ ನಾರಾಯಣ್ ರಾವ್ ಆತ್ಮ ಈ ಕೋಟೆಯಲ್ಲಿ ಇದೆ ಎಂದು ಅಲ್ಲಿನ ಪ್ರಜೆಗಳು ಹೇಳ್ತಾ ಇರ್ತಾರೆ. ಇಂದಿಗೂ ಕೂಡ ಆ ಕೋಟೆಯಲ್ಲಿ ಆ ರಾಜನ ವಿಚಿತ್ರವಾದ ಶಬ್ದಗಳು ಕೇಳಿ ಬರುತ್ತವೆ ಎಂದು ಪ್ರಜೆಗಳು ಈ ಕೋಟೆಯಿಂದ ಕಾಕಾ ಮುಜೆ ಬಚಾವೋ ಅಂದ್ರೆ ಚಿಕ್ಕಪ್ಪ ನನ್ನನ್ನ ಕಾಪಾಡು ಎಂಬ ಶಬ್ದಗಳು ಕೇಳಿ ಬರುತ್ತವೆ ಎಂದು ಕೂಡ ಹೇಳ್ತಾ ಇರ್ತಾರೆ. ಫೆಬ್ರವರಿ 27, 1828ರಲ್ಲಿ ಈ ಜಾಗದಲ್ಲಿ ಫೈರ್ ಇನ್ಸಿಡೆಂಟ್ ನಡೆದಿದೆ ಎಂದು, ಆ ಜಾಗವನ್ನ ಆರಿಸೋಕೆ ಸರಿಸುಮಾರು 7 ದಿನಗಳ ಸಮಯ ಹಿಡಿದಿದೆ ಎಂದು ಒಂದು ಪರಿಶೋಧನೆಯಲ್ಲಿ ತಿಳಿದು ಬರುತ್ತೆ. ನಂಬರ್ 8 ತಾಲ್ ಬೆಹಾತ್ ಫೋರ್ಟ್. ಈ ಕೋಟೆಯಲ್ಲಿ ಅಕ್ಷಯ ತೃತೀಯ ದಿನದಂದು 7 ಜನ ಮಹಿಳೆಯರು ಈ ಕೋಟೆಯ ಮೇಲಿಂದ ಕೆಳಗಡೆ ಜಿಗಿದು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಇಂದಿಗೂ ಕೂಡ ಅವರ ಅಳು ಮತ್ತು ಅವರ ಕಿರುಚಾಟಗಳು ಆ ಜಾಗದಲ್ಲಿ ಕೇಳ್ತಾನೆ ಇರುತ್ತವೆ ಎಂದು ಸುತ್ತಮುತ್ತಲಿನವರು ಹೇಳ್ತಾ ಇರ್ತಾರೆ. ಅವರ ಆತ್ಮಗಳು ಇಂದಿಗೂ ಕೂಡ ಅದೇ ಕೋಟೆಯಲ್ಲಿವೆ ಎಂದು ಹೇಳ್ತಾ ಇರ್ತಾರೆ. ಈ ಕೋಟೆಯ ಮುಖ್ಯ ದ್ವಾರದ ಮೇಲೆ ಆ 7 ಜನ ಮಹಿಳೆಯರ ಚಿತ್ರಗಳು ಕೂಡ ಇರುತ್ತವೆ. ಪ್ರತಿ ವರ್ಷ ಇಲ್ಲಿ ವಾಸಿಸುವ ಪ್ರಜೆಗಳು ಅವರು ಆತ್ಮಹತ್ಯೆ ಮಾಡಿಕೊಂಡಿರುವ ದಿನದಂದು ಅವರನ್ನ ಪೂಜೆ ಮಾಡ್ತಾರಂತೆ. ಈ ರೀತಿ ಮಾಡಿದ್ರೆ ಅವರ ಆತ್ಮಗಳಿಗೆ ಶಾಂತಿ ಸಿಗುತ್ತೆ ಎಂದು ಅಲ್ಲಿನ ಜನ ಅಭಿಪ್ರಾಯ ಪಡ್ತಿದ್ದಾರೆ. ನಂಬರ್ 9 ಬಾಂಗರ್ ಫೋರ್ಟ್. ಈ ಕೋಟೆಯನ್ನ ಕೇವಲ ಭಾರತದಲ್ಲಿ ಅಷ್ಟೇ ಅಲ್ಲ, ಪ್ರಪಂಚದಲ್ಲಿರುವ ಅತ್ಯಂತ ರಹಸ್ಯಕರವಾದ ಕೋಟೆಗಳಲ್ಲಿ ಒಂದಾಗಿ ಭಾವಿಸಲಾಗುತ್ತೆ. ಭಾರತದ ಗವರ್ಮೆಂಟ್ ಕೂಡ ಈ ಕೋಟೆಯನ್ನ ಹಾಂಟೆಡ್ ಕೋಟೆಯಾಗಿ ಪ್ರಕಟಿಸಿದೆ. ಈ ಕೋಟೆ ಭಾರತದಲ್ಲಿರುವ ಹಾಂಟೆಡ್ ಪ್ಲೇಸ್ ಲಿಸ್ಟ್ ಅಲ್ಲಿ ಟಾಪ್ ಪ್ಲೇಸ್ ನಲ್ಲಿರುತ್ತೆ. ಈ ಕಾರಣದಿಂದಲೇ ಭಾರತದ ಗವರ್ಮೆಂಟ್ ಈ ಕೋಟೆಯ ಹೊರಗಡೆ ಒಂದು ಬೋರ್ಡ್ ಅನ್ನು ಕೂಡ ಇಟ್ಟಿದೆ. ಅದರಲ್ಲಿ ಏನಿದೆ ಅಂದ್ರೆ ಯಾರೇ ಆಗ್ಲಿ ಸೂರ್ಯೋದಯಕ್ಕೂ ಮುಂಚೆ ಅಥವಾ ಸೂರ್ಯಾಸ್ತ ಆದ ನಂತರ ಈ ಕೋಟೆಯ ಒಳಗಡೆ ಪ್ರವೇಶಿಸಬಾರದು ಎಂದು. ಒಂದು ವೇಳೆ ಯಾರಾದ್ರೂ ರಾತ್ರಿಯ ಸಮಯದಲ್ಲಿ ಈ ಕೋಟೆಯ ಒಳಗಡೆ ಪ್ರವೇಶಿಸಿದ್ರೆ ಅವರು ಯಾವತ್ತೂ ಹಿಂತಿರುಗಿ ಬರಲ್ಲ ಎಂದು ಕೂಡ ಹೇಳ್ತಾ ಇರ್ತಾರೆ. ಈ ಕೋಟೆಯ ಸುತ್ತಮುತ್ತಲು ವಾಸಿಸುವ ಜನರು ಹೇಳ್ತಾ ಇರೋದೇನೆಂದ್ರೆ ಈ ಕೋಟೆಯ ಒಳಗಿನಿಂದ ರಾತ್ರಿಯ ಸಮಯದಲ್ಲಿ ವಿಚಿತ್ರವಾದ ಶಬ್ದಗಳು ಕೇಳಿ ಬರುತ್ತವೆ ಎಂದು, ನಾಟ್ಯ ಮಾಡ್ತಾ ಇರುವ ಹಾಗೆ ಭಯಂಕರವಾದ ಶಬ್ದಗಳು ಕೇಳಿ ಬರುತ್ತವೆ ಎಂದು ಹೇಳ್ತಾ ಇರ್ತಾರೆ. ಇದ್ರ ಜೊತೆಗೆ ಯಾರೋ ಒಬ್ಬ ಹೆಂಗಸು ಅಳ್ತಾ ಇರುವ ಶಬ್ದ ಕೂಡ ಕೇಳಿ ಬರುತ್ತೆ ಎಂದು, ಆಗಾಗ ಈ ಜಾಗದಲ್ಲಿ ಒಬ್ಬ ಹೆಂಗಸು ಕಾಣ್ತಾ ಇರ್ತಾಳೆ ಎಂದು ಕೂಡ ಹೇಳ್ತಾ ಇರ್ತಾರೆ. ಈ ಮಹಿಳೆ ರಾತ್ರಿಯ ಸಮಯದಲ್ಲಿ ಬಿಳಿ ಸೀರೆಯನ್ನ ಉಟ್ಟು ತಿರುಗಾಡ್ತಾ ಇರ್ತಾಳೆ ಎಂದು, ಆ ಸಮಯದಲ್ಲಿ ಈ ಕೋಟೆಯಿಂದ ತುಂಬಾ ವಿಚಿತ್ರವಾದ ವಾಸನೆ ಬರ್ತಾ ಇರುತ್ತೆ ಎಂದು ಕೂಡ ಹೇಳ್ತಾ ಇರ್ತಾರೆ. ಅದಕ್ಕಾಗಿಯೇ ಈ ಕೋಟೆಯನ್ನ ನಮ್ಮ ಸರ್ಕಾರ ಹಾಂಟೆಡ್ ಲಿಸ್ಟ್ ಅಲ್ಲಿ ಸೇರಿಸಿದೆ. ನಂಬರ್ 10 ದೇವಗಿರಿ ಫೋರ್ಟ್. ಈ ದೇವಗಿರಿ ಕೋಟೆಯನ್ನ ಇಂದಿಗೂ ಕೂಡ ಯಾರಿಗೂ ಸ್ವಂತ ಮಾಡಿಕೊಳ್ಳೋಕೆ ಆಗಿಲ್ಲ. ಇದನ್ನ 9ನೇ ಶತಮಾನದಲ್ಲಿ ಯಾದವರು ನಿರ್ಮಿಸಿದ್ದಾರೆ. ಈ ಕೋಟೆಯನ್ನ ಹೇಗೆ ನಿರ್ಮಿಸಿದ್ದಾರೆ ಅಂದ್ರೆ ಈ ಕೋಟೆಯ ಮೇಲಿನವರಿಗೆ ಯಾರಿಗೂ ಕೂಡ ಸೇರಿಕೊಳ್ಳೋಕೆ ಆಗಲ್ಲ. ಇದಕ್ಕೆ 4 ದಿಕ್ಕುಗಳಲ್ಲಿರುವ ಬೆಟ್ಟ ಗುಡ್ಡಗಳನ್ನ ಸೀಳಿ ಇದನ್ನ ನಿರ್ಮಿಸಿದ್ದಾರೆ. ಶತ್ರುಗಳು ಯಾರಾದ್ರೂ ಇಲ್ಲಿಗೆ ಸೇರ್ಬೇಕು ಅಂದ್ರೆ ಮುಖ್ಯ ದ್ವಾರದಿಂದ ಈ ಕೋಟೆಯ ಮೇಲಿನವರೆಗೆ ಸರಿಸುಮಾರು 1 ಕಿಲೋಮೀಟರ್ ನಷ್ಟು ದೂರವಿರುತ್ತೆ. ಇದ್ರ ಜೊತೆಗೆ ಆ ದಾರಿಯಲ್ಲಿ ಬಹಳಷ್ಟು ದ್ವಾರಗಳು ಕೂಡ ಇರುತ್ತವೆ. ಸೊ ಮೇಲಿನ ಭಾಗಕ್ಕೆ ಹೋಗಬೇಕು ಅಂದ್ರೆ ಆ ಎಲ್ಲಾ ಬಾಗಿಲುಗಳನ್ನ ದಾಟಿ ಹೋಗಬೇಕಾಗುತ್ತೆ. ಒಂದು ವೇಳೆ ಇದನ್ನೆಲ್ಲಾ ದಾಟಿ ಅಲ್ಲಿಗೆ ಹೋದ್ರೂ ಕೂಡ ಅಲ್ಲಿ 100 ಅಡಿಗಳಷ್ಟು ಆಳವಿರುವ ಒಂದು ಕೆರೆ ಕೂಡ ಇರುತ್ತೆ. ಅದರಲ್ಲಿ ಮೊಸಳೆಗಳು, ಹಾವುಗಳು, ಈ ರೀತಿ ಬಹಳಷ್ಟು ಅಪಾಯಕರವಾದ ಪ್ರಾಣಿಗಳಿರುತ್ತವೆ. ಸೊ ಈ ಕೆರೆಯ ಮೂಲಕ ಪ್ರಯಾಣಿಸುವಾಗ ಖಂಡಿತ ಅವುಗಳಲ್ಲಿ ಯಾವುದಾದ್ರೂ ಒಂದು ದಾಳಿ ಮಾಡುತ್ತೆ. ಒಂದು ವೇಳೆ ಆ ಮೊಸಳೆಗಳನ್ನು ಕೂಡ ದಾಟಿ ಮುಂದೆ ಹೋದ್ರೆ ಅಲ್ಲಿ ಒಂದು ಕತ್ತಲಿನ ಸುರಂಗ ಮಾರ್ಗವಿರುತ್ತೆ. ಅದರ ಒಳಗಡೆ ಹೋದ ನಂತರ ಅವರಿಗೆ ಏನೂ ಕಾಣಿಸುವುದಿಲ್ಲ. ಯಾಕಂದ್ರೆ ಈ ಸುರಂಗ ಪೂರ್ತಿಯಾಗಿ ಕತ್ತಲಿನಿಂದ ಕೂಡಿರುತ್ತೆ. ಆ ಕತ್ತಲಿನ ಪ್ರದೇಶದಲ್ಲಿ ನೋಡುವುದು ಕೂಡ ಅಸಾಧ್ಯ. ಸೊ ಅಲ್ಲಿ ಏನ್ ನಡೀತಾ ಇದೆ ಎಂದು ತಿಳಿದುಕೊಳ್ಳೋಕು ಮುಂಚೆಯೇ ಶತ್ರುಗಳು ದಾಳಿ ಮಾಡಿಬಿಡ್ತಾರೆ. ಈ ಕಾರಣದಿಂದಲೇ ಇಂದಿನವರೆಗೂ ಕೂಡ ಈ ಕೋಟೆಯನ್ನ ಯಾರಿಗೂ ಪಡೆಯೋಕೆ ಆಗಿಲ್ಲ. ಸೊ ಇವು ಫ್ರೆಂಡ್ಸ್, ಈ ಎಲ್ಲಾ ಕೋಟೆಗಳಲ್ಲಿ ನಿಮಗೆ ಯಾವ ಕೋಟೆಯ ಇನ್ಫಾರ್ಮೇಶನ್ ತುಂಬಾ ಇಷ್ಟವಾಯಿತು ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟವಾಗಿದ್ರೆ ತಪ್ಪದೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ. ಅಂಡ್ ಫಸ್ಟ್ ಟೈಮ್ ಯಾರಾದ್ರೂ ನಮ್ಮ ಚಾನಲ್ ಅನ್ನ ಈಗ ನೋಡ್ತಾ ಇದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನ ಆಕ್ಟಿವೇಟ್ ಮಾಡ್ಕೊಳ್ಳಿ. ಅಂಡ್ ವಿಡಿಯೋವನ್ನ ಕೊನೆವರೆಗೂ ನೋಡಿದ್ದಕ್ಕೆ ಲವ್ ಯು ಸೋ ಮಚ್ ಗೈಸ್.